ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಪ್ರತಿದಿನ ಅನುದಿನದ ಧ್ಯಾನದ ಮೂಲಕ ನಿಮ್ಮೆಲ್ಲರಿಗೂ ದೇವರ ವಾಕ್ಯವನ್ನು ನೀವು ದಿನವಿಡೀ ಧ್ಯಾನಿಸಲು ಬೇಕಾಗಿರುವಂತಹ ಒಂದು ದೇವರ ವಾಕ್ಯದಲ್ಲಿರುವಂತಹ ಯೋಚನೆಯನ್ನು, ಆಲೋಚನೆಯನ್ನು, ಸಾರಾಂಶ ನಿಮಗೆ ತಲುಪಿಸುತ್ತಿದ್ದೇವೆ. ಮತ್ತು ಅನೇಕರು ಕೇಳ್ತಾ ಇದ್ದೀರೆಂದು, ಧ್ಯಾನಿಸುತ್ತಾ ಇದ್ದೀರೆಂದು, ಮೇಲುಗಳನ್ನು ಹೊಂದುತ್ತಾ ಇದ್ದೀರೆಂದು ತಿಳಿಸುತ್ತಿರುವ ಎಲ್ಲರಿಗಾಗಿ ದೇವರನ್ನು ಸ್ತುತಿಸ್ತೇನೆ. ಇದುವರೆಗೂ ಒಂದು ವಾಟ್ಸಪ್ ಮೆಸೇಜ್ ಕೂಡ ನೀವು ಕಳಿಸದೇ ಇದ್ದರೆ ದಯವಿಟ್ಟು ಈ ದಿನವಾದರೂ ಈ ಅನುದಿನದ ಧ್ಯಾನದ ಪ್ರತಿದಿನದ ಸಂದೇಶ ನಿಮಗೆ ಯಾವ ರೀತಿ ಉಪಯೋಗವಾಗಿವೆ ಎಂದು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಕಳಿಸಬಹುದು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ, ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಸಂತೋಷವಾಗಿದ್ದೀರಾ? ಸಂತೋಷ ಸಂತೋಷ. ಮನುಷ್ಯನು ಸಂತೋಷಕ್ಕೋಸ್ಕರವೇ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಿದ್ದಾನೆ. ಆದರೆ ಸಂತೋಷವೂ ಕೂಡ ಕೊನೆಗೆ ವ್ಯಸನವಾಗಿಬಿಡುತ್ತದಂತೆ. ಅಂದರೆ ಸಂತೋಷಿಸುತ್ತಾ ಹಲ್ಲು ತೆಗೆದು ನಗುತ್ತಾ ಇರಬಹುದೇನೋ, ಆದರೆ ತೋರುವಿಕೆಗೆ ಮಾತ್ರ ಹಿಗ್ಗುತ್ತಾರೇನೋ, ಆದರೆ ಅಂತರಂಗದಲ್ಲಿ ಮಾತ್ರ ನಿಜವಾದ ಆನಂದ ಇರೋದಿಲ್ಲ. ಒಂದು ಚಟ ತರ ಆಗ್ಬಿಡುತ್ತೆ. ಯಾವಾಗ ನೋಡಿದ್ರೂ ಕೂಡ ಯಾವುದಾದ್ರೂ ಒಂದು ವಿಷಯದಲ್ಲಿ ಹಾಗೆ ಸ್ಪಂದಿಸಲಾರದ ಟೈಮ್ನಲ್ಲಿ. ಮತ್ತೊಂದು ವಿಷಯ ನಿಮಗೆ ಗೊತ್ತಿದೆಯೋ ಇಲ್ಲವೋ, ನಾವು ಸಂತೋಷಿಸುತ್ತಿರುವಾಗ ಏನು ಕೂಡ ಕಲೀಲಿಕ್ಕಾಗಲ್ಲ. ನಿಮಗುಂಟಾಗುವ ಸಂತೋಷ ಭಾವವನ್ನು ವ್ಯಕ್ತಪಡಿಸುತ್ತೀರಿ, ಅದು ಒಳ್ಳೆಯದೇ. ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ನಾವು ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಎಂದು ದೇವರು ಕೋರಿಕೊಳ್ತಾರಲ್ಲವೇ? ಆದರೆ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನಾವು ರೋಧಿಸುವಂಥದ್ದನ್ನು, ದುಃಖ ಪಡುವಂಥದ್ದನ್ನು, ಅಳುವುದನ್ನು ಕೂಡ ಕಲಿತುಕೊಳ್ಳಬೇಕು. ಮನಸ್ಸಿನಲ್ಲಿ ಬಾಧೆ ಇರುವಾಗ ಅದನ್ನು ಮುಚ್ಚಿಟ್ಕೊಂಡು ಸಂತೋಷಿಸುವುದಕ್ಕಿಂತಲೂ ಆ ಬಾಧೆಯನ್ನು ತನ್ನ ಕಣ್ಣೀರಿನಿಂದ ತಾವು ಅಳುವುದರಿಂದ ಹೊರಗೆ ಕಕ್ಕುವಂಥದ್ದು ನಮಗೆಷ್ಟೋ ಒಳ್ಳೆಯದಾಗಿರುತ್ತೆ. ಪೂರ್ವ ಕಾಲದಲ್ಲಿ ಬಹಳ ಅಳುತ್ತಾ ಇದ್ರು. ಇವಾಗ ಎಲ್ಲವೂ ಸ್ಟೈಲ್ ಆಗಿದೆಯಲ್ಲವೇ? ಅಳು ಬಂದ್ರೆ ಸಾಕು, ಪಕ್ಕದಲ್ಲಿದ್ದವ್ರು ಏನಂದ್ಕೊಳ್ತಾರೋ, ಕಣ್ಣೀರು ಸುರಿಸಿದ್ರೆ ಇವನು ಕೈಲಾಗದವನಾಗಿದ್ದಾನೆ ಅಂದ್ಕೊಳ್ತಾರೇನೋ. ಇತ್ತೀಚೆಗೆ ಒಂದು ಹೇಳಿಕೆ ಕೇಳಿದ್ದೇನೆ, ಗಂಡಸರು ಅಳಬಾರದು, ಅಳುವ ಗಂಡಸರನ್ನು ನಂಬಬಾರದು ಎಂದು. ಹೌದು, ಕರೆಕ್ಟೇ. ಆದರೆ ನಾವು ಅಳುವಂಥದ್ದು ನಮಗೆ ಅದು ಬೇಕು, ಇದು ಬೇಕು, ನಾವು ಅಂದುಕೊಂಡದ್ದು ಸಾಧಿಸಬೇಕು ಎನ್ನುವುದಕ್ಕಾಗಿ ಅಲ್ಲ. ನಮ್ಮ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡುವುದನ್ನು ಕಲಿಯಬೇಕು. ದುಃಖಿಸಬೇಕಾದಾಗ ದುಃಖಿಸಬೇಕು. ಅಯ್ಯೋ, ಯೇಸು ಕ್ರಿಸ್ತನೇ ಕಣ್ಣೀರು ಸುರಿಸಿದನು ಎಂದು ಬೈಬಲ್ನಲ್ಲಿ ಬರೆಯಲಾಗಿದೆ. ಆತನು ಪ್ರಾರ್ಥನೆಯಲ್ಲಿ ಮಹಾರೋದನೆಯೊಂದಿಗೂ ವೇದನೆಯೊಂದಿಗೂ ಕಣ್ಣೀರಿನೊಂದಿಗೂ ಪ್ರಾರ್ಥಿಸಿದನು ಎಂದು ಸ್ಪಷ್ಟವಾಗಿ ಇಬ್ರಿಯರ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ಆದರೆ ಈ ದಿನ ನಮ್ಮ ಪ್ರಾರ್ಥನೆಗಳು ಮೇಲಿನ ಮಾತಿನ ಪ್ರಾರ್ಥನೆಗಳಾಗಿವೆ. ನಾವಿನ್ನು ದುಃಖಪಡುವ ಅಗತ್ಯವಿಲ್ಲ. ಆನಂದಿಸಿ ಆನಂದಕರವಾಗಿದ್ರೆ ಸಾಕು. ಯೇಸು ನಮಗೋಸ್ಕರ ಎಲ್ಲವನ್ನೂ ಮಾಡಿ ಮುಗಿಸಿದ್ದಾರೆ ಎಂಬ ಒಂದು ಸಿದ್ಧಾಂತವಿದೆ. ಯಸ್, ಖಚಿತವಾಗಿಯೂ ಮನುಷ್ಯನು ತನ್ನ ಪಾಪದ ವಿಷಯದ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿಯೂ ಅಳುವ ಅಗತ್ಯವಿಲ್ಲ. ಬಟ್ ಪಾಪಕ್ಕೋಸ್ಕರ ಪಶ್ಚಾತ್ತಾಪಪಟ್ಟು ಮುರಿದ ಮನಸ್ಸಿನೊಂದಿಗೆ ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥಿಸುವುದನ್ನು ಕಲಿಯಬೇಕು. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಕೆಲವೊಂದು ವಿಷಯಗಳು ಜ್ಞಾಪಕಕ್ಕೆ ಬಂದಾಗ ಕಣ್ಣೀರು ಬರುತ್ತೆ. ನಮ್ಮ ಪ್ರಿಯರು ಯಾರಾದರೂ ಸತ್ತಿದ್ದಾರೆ ಅಂದ್ಕೊಳ್ಳಿ, ಹೇಗೆ ರೋಧಿಸುತ್ತಾರೆ ನೋಡಿ. ಯಾವತ್ತೂ ಅಳದೇ ಇರುವವರು ಕೂಡ ಸತ್ತಿರುವ ವ್ಯಕ್ತಿಯ ಮುಂದೆ ನಿಂತುಕೊಂಡಾಗ ರೋಧಿಸುತ್ತಾ ಇರ್ತಾರೆ, ಕಣ್ಣೀರಿನಿಂದ ಅಳುತ್ತಾ ಇರುತ್ತಾರೆ. ಆದರೆ ಬೈಬಲ್ ಹೇಳ್ತದೆ, ಒಮ್ಮೆ ನೋಡೋಣ ಬನ್ನಿ. ಯೆರೆಮೀಯನ ಪುಸ್ತಕ 22ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ, ಸತ್ತವನಿಗಾಗಿ ಅಳಬೇಡಿರಿ, ಅವನಿಗೋಸ್ಕರ ಬಡಕೊಳ್ಳಬೇಡಿರಿ. ಸತ್ತಿರುವಂತಹ ವ್ಯಕ್ತಿಯನ್ನು ನೆನೆಸಿಕೊಂಡು ಅಳಬಾರದು. ಎದೆ ಬಡ್ಕೊಂಡು ಅಳಬಾರದು. ಅಂದರೆ ಕೆಲವು ದಿನಗಳವರೆಗೂ ರೋಧಿಸುತ್ತಲೇ ಇರುತ್ತಾರೆ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಕರ್ತನಲ್ಲಿ ನಿದ್ರೆ ಹೋದವರ ಕುರಿತಾಗಿ ನೀವು ವೇದನೆ ಪಡುವ ಅಗತ್ಯವಿಲ್ಲ. ಅವರು ನಿದ್ರಿಸುತ್ತಿದ್ದಾರೆ. ಅವರನ್ನು ಒಂದು ದಿವಸ ಮತ್ತೆ ಭೇಟಿಯಾಗ್ತೇವೆ, ಅವರೊಂದಿಗೆ ಸದಾಕಾಲಕ್ಕೂ ಇರುತ್ತೇವೆ. ಅಷ್ಟೇ ಅಲ್ಲ, ನಾವು ಎಷ್ಟೇ ಹತ್ರೂ ಸತ್ತಿರುವ ವ್ಯಕ್ತಿ ಮತ್ತೆ ಎದ್ದು ಬರಲ್ಲ.
ಸತ್ತಿರುವವರನ್ನು ನೆನೆಸಿಕೊಂಡಿಯೋ ಇಲ್ಲವೇ ನಿಮಗಾದ ಬಾಧೆಗಾಗಿಯೋ ನಿಮಗಾದ ಅವಮಾನಕ್ಕಾಗಿಯೋ ನಿಮಗುಂಟಾದ ನಷ್ಟಕ್ಕಾಗಿಯೋ ಎದುರಿಸುವ ಹೋರಾಟಕ್ಕಾಗಿಯೋ ಜ್ಞಾಪಕ ಮಾಡಿಕೊಂಡು ಸುಮ್ಮನೆ ಅಳ್ತಾ ಇರ್ತಾರೆ ಕೆಲವರು. ಅದು ಸರಿಯಾದ ಅಳುವಿಕೆ ಅಲ್ಲ ಪ್ರಿಯರೇ, ಅದು ಶರೀರ ಸಂಬಂಧವಾದ ದುಃಖವಾಗಿದೆ. ಅದು ಮರಣವನ್ನು ಉಂಟು ಮಾಡುವಂಥದ್ದಾಗಿದೆ, ಡಿಪ್ರೆಷನ್ ಉಂಟು ಮಾಡುವಂಥದ್ದಾಗಿದೆ. ಅದಕ್ಕೆ ಒಬ್ಬ ಕ್ರೈಸ್ತನು ಅನವಶ್ಯಕವಾದ ವಿಷಯಗಳಿಗೋಸ್ಕರ ಅಳುತ್ತಾ ಕೂತ್ಕೊಳ್ಳುವ ಅಗತ್ಯವಿಲ್ಲ, ದುಃಖ ಪಡುತ್ತಾ ಕೂತ್ಕೊಳ್ಳುವ ಅಗತ್ಯವಿಲ್ಲ. ಸತ್ತವರ ಕುರಿತು ನೆನೆಸಿ ಅಳುವ ಅಗತ್ಯವಿಲ್ಲ, ಹೊರಟೋಗಿರುವುದರ ಕುರಿತು ಅಳುವ ಅಗತ್ಯವಿಲ್ಲ. ಹೊರಟೋಗಿರುವುದರ ಬಗ್ಗೆ ಅಳ್ತಾ ಕೂತ್ಕೊಂಡ್ರೆ ತಿರುಗಿ ಬರುತ್ತದೋ? ಕಳೆದೋದ ಕಾರ್ಯ ಮತ್ತೆ ನೀವು ತಂದುಕೊಳ್ಳಲಿಕ್ಕಾಗಲ್ಲ. ಆದರೆ ಸಾಯಲಿಕ್ಕಿರುವಂಥವರ ಕುರಿತಾಗಿ ರೋದನೆ ಮಾಡಿರಿ ಅಂತ ಇದೆ. ನೋಡಿ ಪ್ರಿಯರೇ, ಒಬ್ಬ ವ್ಯಕ್ತಿ ಸತ್ತ ನಂತರ ಅವರಿಗೆ ನಾವಿನ್ನೇನು ಮಾಡ್ಲಿಕ್ಕಾಗಲ್ಲ. ಅವರಿಗೆ ಮನವೊಲಿಸಿ ಒಪ್ಪುವಂತೆ ಮಾಡಬಹುದೇನೋ, ಆದರೆ ಅವರ ಆತ್ಮವನ್ನು ದೇವರ ರಾಜ್ಯಕ್ಕೆ ಕಳಿಸ್ಲಿಕ್ಕಾಗೋದಿಲ್ಲ. ಬಹಳಷ್ಟು ಜನ ಸತ್ತ ನಂತರ ಕರೆಯುತ್ತಾರೆ ಪಾಸ್ಟರ್ ಅವರಿಗೆ. ಮರಣ ಹಾಸಿಗೆ ಮೇಲಿದ್ರೆ ಸೇವಕರನ್ನು ಕರೆದ್ರೆ ಕನಿಷ್ಠ ಹೋಗಿ ಅವರೊಂದಿಗೆ ಸ್ವಲ್ಪ ಮಾತಾಡಿ ದೇವರ ಪ್ರೀತಿಯನ್ನು ವಿವರಿಸಿ ಆ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಂಡು ತನ್ನ ಹೃದಯ ಸಿದ್ಧಪಡಿಸಿಕೊಂಡು ಒಂದು ವೇಳೆ ಮರಣ ಹೊಂದಿದ್ರೂ ದೇವರ ರಾಜ್ಯದಲ್ಲಿ ಇರುವ ಹಾಗೆ ಅವಕಾಶವಿರುತ್ತೆ. ಸತ್ತ ನಂತರ ಪಾಸ್ಟರ್ ಅವರು ಬಂದು ಇವರ ಆತ್ಮಕ್ಕೆ ಶಾಂತಿ ಉಂಟಾಗಲಿ ಎಂದು ಪ್ರಾರ್ಥಿಸಿದ ಮಾತ್ರಕ್ಕೆ ಏನೂ ಆಗೋದಿಲ್ಲ. ಒಂದು ಸಾರಿ ಮರಣ ಹೊಂದಿದ ಮೇಲೆ ನರಕದಲ್ಲಿರುವವರು ಪರಲೋಕಕ್ಕೆ, ಪರಲೋಕದಲ್ಲಿರುವವರು ನರಕಕ್ಕೆ ಹೋಗುವ ಅವಕಾಶವೇ ಇಲ್ಲ. ಒಂದೇ ಸಾರಿ ಮರಣ, ಆನಂತರ ತೀರ್ಪು. ಆದರೆ ಸಾಯಲಿಕ್ಕಿರುವಂಥವರ ಕುರಿತು ರೋಧಿಸಿರಿ, ನಾಶನಕ್ಕೆ ಹೋಗುವವರ ಕುರಿತಾಗಿ ಕಣ್ಣೀರು ಸುರಿಸಿರಿ, ಅಂಥವರ ಕುರಿತಾಗಿ ರೋಧಿಸಿರಿ. ಜಾರ್ಜ್ ವಿಟ್ಫೀಲ್ಡ್ ಎಂಬ ದೈವಸೇವಕರು ಹೇಳ್ತಾ ಇದ್ರು, ನಿಮ್ಮ ಪಾಪಗಳಿಗೋಸ್ಕರ ನೀವು ಅಳಲಾರದೇ ಇರುವುದರಿಂದ ನಿಮಗೆ ಭಯಂಕರವಾದ ತೀರ್ಪಿದೆ ಎಂದು ನೀವು ಗ್ರಹಿಸಿಕೊಂಡು ಪಶ್ಚಾತ್ತಾಪ ಪಡದೇ ಇರುವುದರಿಂದ ನಿಮಗೋಸ್ಕರ ನಾನು ಅಳುತ್ತಾ ಇದ್ದೇನೆ, ಅಳುತ್ತಾ ಪ್ರಸಂಗಿಸುತ್ತಾ ಇದ್ದೇನೆ. ಹೀಗೆ ಮಾಡಿದ್ದಕ್ಕೆ ಗೇಲಿ ಮಾಡ್ತಾ ಇದ್ದೀರಿ, ಹೀಗೆ ಮಾಡೋದು ನನಗೋಸ್ಕರವಲ್ಲ, ನಿಮಗೋಸ್ಕರವೇ. ಒಬ್ಬ ತಾಯಿ ಕಣ್ಣೀರಿನಿಂದ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಾಗ, ಒಬ್ಬ ತಂದೆ ಮಕ್ಕಳಿಗೋಸ್ಕರ ವೇದನೆಯಿಂದ ಪ್ರಾರ್ಥಿಸುವಾಗ, ಒಬ್ಬ ದೈವಸೇವಕನು ಆತ್ಮಗಳಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ದೇವರು ಆ ಪ್ರಾರ್ಥನೆಯ ನಿಮಿತ್ತ ಕನಿಕರ ತೋರಿಸುತ್ತಾರೆ. ನಾವು ನಮಗೋಸ್ಕರ ಅಳುವುದಲ್ಲ, ಬೇರೆ ಯಾರೋ ಏನು ಕೊಡಲಿಲ್ಲವೆಂದು, ಏನು ಇಡಲಿಲ್ಲವೆಂದು, ಯಾರೋ ಬೈದಿದ್ದಾರೆಂದು, ಯಾರೋ ನಮಗೆ ಗೇಲಿ ಮಾಡಿದಾರೆಂದು ಅದನ್ನು ನೆನೆಸಿಕೊಂಡವರಿಗೆ ಉಕ್ಕಿ ಉಕ್ಕಿ ಕಣ್ಣೀರು ಬರ್ತವೆ. ಕೆಲವರು ಆ ರೀತಿ ಅಳ್ತಾರೆ. ಒಂದು ಮಾತಂದ್ರೆ ಸಾಕು ಗೋಳಾಡುತ್ತಾ ಅಳ್ತಾರೆ, ಏನೋ ಆಗಿರುವಂತೆ. ಅಂತಹ ದುಃಖದ ಬಗ್ಗೆ ಹೇಳ್ತಾ ಇಲ್ಲ. ಯೇಸುಕ್ರಿಸ್ತನು ಶಿಲುಬೆ ಹೊತ್ಕೊಂಡು ಹೋಗ್ತಿರುವಾಗ ಆ ಗಾಯಗೊಂಡಿರುವಂತಹ ಆತನ ದೇಹ ನೋಡಿ, ಆತನು ಆ ಭಾರವಾದ ಶಿಲುಬೆ ಹೊರಲಾರದೆ ಕೆಳಗೆ ಬಿದ್ದಾಗ ಕೊರಡೆಗಳಿಂದ ಆತನಿಗೆ ಹೊಡೆಯುವುದನ್ನು ನೋಡಿ, ಮುಳ್ಳ ಕಿರೀಟದಿಂದ ರಕ್ತ ಸುರಿಯುವುದನ್ನು ನೋಡಿ ಅಲ್ಲಿರುವ ಸ್ತ್ರೀಯರೆಲ್ಲರೂ ಅಳುತ್ತಾ ಇದ್ರೆ ಯೇಸು ಒಮ್ಮೆ ನಿಂತು ಏನ್ ಹೇಳ್ತಾರೆ ನೋಡಿ. ಲೂಕನ ಸುವಾರ್ತೆ 23ನೇ ಅಧ್ಯಾಯ ವಚನ 28. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳೆಯಿರಿ. ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳೆಯಿರಿ. ನನಗೇನೋ ಗಾಯವಾಗಿ ನನಗ್ಯಾರೋ ಹಿಂಸೆ ಕೊಡ್ತಾ ಇರುವುದಕ್ಕಾಗಿ ಅಲ್ಲ, ನಿಮ್ಮ ವಿಷಯ ನೋಡಿಕೊಳ್ಳಿರಿ. ಈ ದಿನ ನೀವು ನನ್ನನ್ನು ಅಂಗೀಕರಿಸದಿದ್ದರೆ, ಈ ದಿನ ನಾನು ಮಾಡಲಿಕ್ಕಿರುವ ಶಿಲುಬೆಯ ಯಜ್ಞದ ಮೇಲೆ ನಂಬಿಕೆ ಇಡದಿದ್ದರೆ, ಇಗೋ ಈ ಪಟ್ಟಣದ ಮೇಲೆ ದೇವರ ಕೋಪ ಬರಲಿಕ್ಕಿದೆ. ಅದಕ್ಕೆ ಕರ್ತನ ಪಾದ ಹಿಡಿದುಕೊಳ್ಳಿರಿ. ನಿಮ್ಮ ಮಕ್ಕಳ ಮಕ್ಕಳು ಸಾಯುವಂತಹ ಮತ್ತು ಈ ಪಟ್ಟಣ ಸುಟ್ಟಾಕುವಂತಹ ದಿನ ಬರಲಿಕ್ಕಿವೆ. ಬೆಟ್ಟದ ಮೇಲೆ ಕೂತ್ಕೊಂಡಾಗ ಈ ವಿಷಯ ಹೇಳ್ತಾರಲ್ಲವೇ, ಯೆರೂಸಲೇಮೇ ಯೆರೂಸಲೇಮೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಕೆಳಗೆ ಸೇರಿಸಿಕೊಂಡಂತೆ ನಿಮ್ಮನ್ನು ಸೇರಿಸಿಕೊಳ್ಳಲು ಆಶಿಸಿದೆ, ಆದರೆ ನೀವು ಬರಲೇ ಇಲ್ಲ. ಇಗೋ ಈ ನಿಮ್ಮ ಮನೆ ಒಡೆದು ಹಾಕಲಾಗಿದೆ. ನಿಮ್ಮ ದೋಷಗಳು ನಿಮ್ಮ ಮೇಲೆ ಬರಲಾರದಂತೆ ಪಶ್ಚಾತ್ತಾಪ ಪಡೆಯಿರಿ. ಅದಕ್ಕೆ ಪೌಲನು ಹೇಳ್ತಾನೆ, ದೈವ ಚಿತ್ತಾನುಸಾರವಾದ ದುಃಖವು ರಕ್ಷಣೆಯನ್ನುಂಟು ಮಾಡುವ ಮಾನಸಾಂತರ ತರುತ್ತದೆ. ಶರೀರ ಸಂಬಂಧವಾದ ದುಃಖವು ಮರಣವನ್ನುಂಟು ಮಾಡುತ್ತದೆ. ಕಣ್ಣೀರಿನಿಂದ ಪ್ರಾರ್ಥಿಸುವಂಥದ್ದು, ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುವಂಥದ್ದು, ದುಃಖಿಸುವವರೊಂದಿಗೆ ದುಃಖಿಸುವುದು ನಮಗೆಷ್ಟೋ ಒಳ್ಳೆಯದಾಗಿದೆ ಪ್ರಿಯರೇ. ನಮ್ಮ ದುಃಖದ ಸಮಯದಲ್ಲಿ ಅನೇಕ ಅನುಭವಗಳನ್ನು ಕಲಿತುಕೊಳ್ಳುತ್ತೇವೆ. ನಮ್ಮ ದುಃಖದ ಸಮಯದಲ್ಲಿ ನಮ್ಮ ಹೃದಯ ಶುದ್ಧೀಕರಿಸಲ್ಪಡುತ್ತದೆ. ಯಾವ ರೀತಿಯಾಗಿ ಒಂದು ಮಳೆ ರಭಸವಾಗಿ ಬರುತ್ತಾ ಇರುವಾಗ
ಆ ಪ್ರಕೃತಿಯೆಲ್ಲ ನೋಡೋದಾದ್ರೆ ಯಾವ ರೀತಿ ತೊಳೆಯಲ್ಪಟ್ಟಿರುತ್ತದಲ್ಲವೇ, ಹೇಗೆ ರಿಫ್ರೆಶ್ ಆಗುತ್ತೆ ಅಲ್ಲವೇ, ಹಾಗೆ ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ನಿಮ್ಮ ಹೃದಯ ಹಗುರವಾಗುತ್ತೆ, ಫ್ರೆಶ್ನೆಸ್ ಇರುತ್ತೆ. ಕಣ್ಣೀರಿನಿಂದ ತೊಳೆದುಕೊಂಡ ಮುಖ ದೇವರಿಗೆ ಬಹಳ ಅಂದವಾಗಿ ಕಾಣಿಸ್ತದಂತೆ. ಬರೀ ನೀರಲ್ಲ, ಕಣ್ಣೀರಿನಿಂದ ತೊಳೆದುಕೊಂಡ ಮುಖ. ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ಪಶ್ಚಾತ್ತಾಪ ಪಟ್ಟಾಗ ನಾವು ಶುದ್ಧೀಕರಿಸಲ್ಪಡ್ತೇವೆ. ನಾವು ಅನೇಕ ಪಾಠಗಳನ್ನು ಕಲಿತುಕೊಳ್ತೇವೆ. ನೀವೆಂದಾದ್ರೂ ಕಣ್ಣೀರಿನಿಂದ ಪ್ರಾರ್ಥಿಸಿದ್ದೀರಾ? ಅಷ್ಟಕ್ಕೂ ಹತ್ತಿದ್ದೀರಾ? ಪ್ರತಿಯೊಂದಕ್ಕೂ ಅಳ್ತೀರಾ? ಅವಶ್ಯಕತೆವಿಲ್ಲದಕ್ಕೂ ಅಳ್ತೀರಾ? ಇಲ್ಲವೇ ದೇವರ ಸನ್ನಿಧಿಗೆ ಹೋಗಿ ರಹಸ್ಯದಲ್ಲಿ ನೋಡುವಂತಹ ದೇವರ ಮುಂದೆ ಕಣ್ಣೀರಿನಿಂದ ಪ್ರಾರ್ಥಿಸಿದ ಅನುಭವ ನಿಮಗಿವೆಯಾ? ಕೇಳಿ ಪ್ರಿಯರೇ, ಹೃದಯ ಕದಲುವಾಗ ಕಣ್ಣೀರಿನಿಂದ ಕೂಡಿದ ಪಶ್ಚಾತ್ತಾಪ ಉಂಟಾಗುತ್ತೆ. ಕೃತಜ್ಞತೆಯಿಂದ ಆನಂದ ಬಾಷ್ಪಾದುಗಳು ಬರ್ತವೆ. ಹೃದಯಕ್ಕೂ ಕಣ್ಣಿಗೂ ಬಹಳ ಹತ್ತಿರದ ಸಂಬಂಧವಿದೆ. ಹಾಗೆ ನಮ್ಮ ಹೃದಯದಲ್ಲಿರುವ ಹಾವಭಾವಗಳನ್ನು ಹೊರಹಾಕುವುದಕ್ಕಾಗಿ ಅವು ತಾಳಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ, ಅಂದ್ರೆ ಅದು ಸಂತೋಷ ಆಗಿರಬಹುದು, ದುಃಖ ಆಗಿರಬಹುದು, ನಮ್ಮ ಕಣ್ಣುಗಳು ತುಂಬಿ ಉಕ್ಕುತ್ತವೆ. ಜಲ ಜಲ ಎಂದು ಕಣ್ಣೀರಿನ ಧಾರೆಗಳು ಹರಿಯುತ್ತವೆ. ಅಳುವುದಕ್ಕೂ ಸಮಯವುಂಟು, ನಗುವುದಕ್ಕೂ ಸಮಯವುಂಟು. ನಗುವುದಷ್ಟೇ ಬದುಕಲ್ಲ, ಅಳುವುದಂತೂ ಬದುಕೇ ಅಲ್ಲ. ಅಳಬೇಕಾದ ವಿಷಯಗಳಿಗೋಸ್ಕರ ಅಳೋಣ, ಸಂತೋಷಿಸಬೇಕಾದ ವಿಷಯಗಳಿಗಾಗಿ ಸಂತೋಷಿಸೋಣ. ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೇಳುತ್ತೆ, ನೋಡಿಕೊಳ್ಳೋಣ ಬನ್ನಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 4ನೆಯ ಅಧ್ಯಾಯ. 8ನೇ ವಚನ ಮತ್ತು 9ನೇ ವಚನ ಕೂಡ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ಇನ್ನಂತೆ 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ಪರಿಶುದ್ಧಪಡಿಸಿಕೊಳ್ಳಿರಿ. ಗೋಳಾಡಿರಿ, ದುಃಖ ಪಡಿಯಿರಿ, ಕಣ್ಣೀರಿಡಿರಿ. ಅಬ್ಬಾ, ಗೋಳಾಡಿರಿ, ದುಃಖ ಪಡಿಯಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿ ಅಳಿಯಿರಿ. ಆಗ ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ನೀವು ತಗ್ಗಿಸಿಕೊಂಡು ಪಶ್ಚಾತ್ತಾಪದೊಂದಿಗೆ ನಿಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳುವಾಗ, ಕರ್ತನ ದೃಷ್ಟಿಯಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವಾಗ ಕರ್ತನು ನಿಮ್ಮನ್ನು ಹೆಚ್ಚಿಸುತ್ತಾರೆ. ತಪ್ಪದೆ ಗೋಳಾಡೋಣ, ಪಾಪದ ವಿಷಯಕ್ಕಾಗಿ ದುಃಖ ಪಡೋಣ, ಮಾಡಿರುವ ಅಪರಾಧ ಕಾರ್ಯಗಳಿಗಾಗಿ ಅಳೋಣ. ನಿರ್ಲಕ್ಷ್ಯಕರವಾಗಿರುವ ನಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪದಿಂದ ಕೂಡಿರುವ ಮುರಿದ ಜಜ್ಜಿದ ಹೃದಯದೊಂದಿಗೆ ವಿಜ್ಞಾಪನೆ ಮಾಡುವುದನ್ನು ಕಲಿಯೋಣ. ಈ ದಿನ ಶುಕ್ರವಾರವಲ್ಲವೋ ಉಪವಾಸ ಪ್ರಾರ್ಥನೆ ಇರುತ್ತೆ. ಬೈಬಲಿನ ಕಾಲದಲ್ಲಿ ಬೂದಿ ಹಾಕಿಕೊಂಡು, ಗೋಣಿತಟ್ಟು ಧರಿಸಿ ಇಲ್ಲವೇ ಬೂದಿ ಹಾಕಿಕೊಂಡು ಅವರು ಪ್ರಲಾಪಿಸುತ್ತಾ ಉಪವಾಸ ಇರ್ತಾ ಇದ್ರು. ಆ ಆಚಾರ ಬೇಕಾಗಿಲ್ಲ. ಆದ್ರೆ ಈ ದಿನ ದೇವರ ಆಲಯಕ್ಕೆ ಹೋಗುವಾಗ ನಮ್ಮ ಬಲಹೀನತೆಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ಕಣ್ಣೀರಿನಿಂದ ಪ್ರಾರ್ಥಿಸೋಣ. ಅಷ್ಟೇ ಅಲ್ಲ, ಸಾಯಲಿಕ್ಕಿರುವವರಿಗೋಸ್ಕರ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ. ಈಗ ಅವರಿಗೋಸ್ಕರ ನಾವು ಎಷ್ಟೇ ಹತ್ರ ಪ್ರಯೋಜನವಿಲ್ಲ. ಇನ್ನು ಮೇಲೆ ಅಂತಹ ಕೇಡುಗಳಿಂದ ದೇವರು ತಪ್ಪಿಸುವಂತೆ ಪ್ರಾರ್ಥಿಸೋಣ. ಯುದ್ಧದಲ್ಲಿ ಎಷ್ಟೋ ಜನ ಸಾಯ್ತಿದ್ದಾರೆ. ಎಷ್ಟೋ ವಿಧವಾದ ಆಕ್ಸಿಡೆಂಟ್ಗಳಿಂದ, ರೋಗಗಳ ಮೂಲಕ ಪ್ರತಿ ದಿನ ಪ್ರಪಂಚದಲ್ಲಿ ಅನೇಕ ಜನರು ಮರಣ ಹೊಂದುತ್ತಿದ್ದಾರೆ. ಯಾರ್ಯಾರು ಯೇಸುಕ್ರಿಸ್ತನನ್ನು ಅರಿತವರಾಗಿದ್ದಾರೋ, ಯಾರ್ಯಾರು ಯೇಸುಕ್ರಿಸ್ತನನ್ನು ಅರಿಯದೇ ಈ ಲೋಕ ಬಿಟ್ಟು ಹೋಗ್ತಿದ್ದಾರೆಂದು ನಾವು ಗಮನಿಸುವುದಾದರೆ, ಯಾರೊಬ್ಬರು ಮರಣ ಹೊಂದಿ ನರಕಕ್ಕೆ ಹೋಗಬಾರದು. ಪ್ರತಿಯೊಬ್ಬರು ಮರಣ ಹೊಂದಲೇಬೇಕು. ಆದರೆ ಮರಣ ಹೊಂದಿದಾಗ ದೇವರ ರಾಜ್ಯಕ್ಕೆ ಹೋಗಬೇಕು ಎನ್ನುವಂಥದ್ದೇ ಸುವಾರ್ತೆಯ ಸತ್ಯವಾಗಿದೆ ಪ್ರಿಯರೇ. ಅದಕ್ಕೋಸ್ಕರವೇ ಯೇಸು ಮರಣವನ್ನು ಜಯಿಸಿ, ಮರಣದ ಮೂಲಕ ನಮ್ಮನ್ನು ಬಂಧನಗಳಿಂದ ಬಿಡಿಸಿ, ನಮ್ಮನ್ನು ಪರಲೋಕ ರಾಜ್ಯದ ವಾರಸತ್ವಕ್ಕೆ ಕಾರಣಕರ್ತರನಾಗಿ ಮಾಡಿದ್ದಾರೆ. 2ನೇ ಮರಣದಿಂದ ನಮ್ಮನ್ನು ತಪ್ಪಿಸಿದ್ದಾರೆ. ಮೇಲಿಂದ ಮೇಲೆ ನಿಮ್ಮ ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪ ಪಡೋದು ಕಲಿತುಕೊಳ್ಳಿರಿ. ದುಃಖಿಸುವವರ ಸಂಗಡ ಹೋಗಿ ದುಃಖ ಪಡಿರಿ. ಔತಣದ ಮನೆಗೆ ಹೋಗುವುದಕ್ಕಿಂತ ಮರಣ ದುಃಖಕರದ ಮನೆಗೆ ಹೋಗುವಂಥದ್ದು, ಜನ್ಮದಿನದ ಔತಣದ ಮನೆಗೆ ಹೋಗುವುದಕ್ಕಿಂತಲೂ ಮರಣ ಸಂಭವಿಸಿದ ಮನೆಗೆ, ಶೋಕಿಸುವವರ ಮನೆಗೆ ಹೋಗುವಂಥದ್ದು ಎಷ್ಟೋ ಮೇಲಾಗಿದೆ. ಯಾಕೆಂದರೆ ಮರಣ ನಮ್ಮೆಲ್ಲರಿಗೆ ಬರುವಂಥದ್ದಾಗಿದೆ. ಹಾಗಾಗಿ ಈ ದಿನ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನು ಹೊಯ್ದುಕೊಳ್ಳೋಣ. ಪ್ರತಿ ಸಾರಿ ನಮ್ಮ ಜೀವಿತವನ್ನು, ನಮ್ಮ ಹೃದಯವನ್ನು
ಪರಿಶೋಧಿಸಿಕೊಂಡು ದೇವರನ್ನು ದುಃಖಪಡಿಸುವ ವಿಷಯದಲ್ಲಿ ಪಶ್ಚಾತ್ತಾಪ ಪಡೋಣ. ನಮ್ಮ ಸುತ್ತಲೂ ಪಾಪದ ಕೊಳದಲ್ಲಿ ಬಿದ್ದು ನಶಿಸಿ ಹೋಗುವಂತವರನ್ನು ನೋಡುವಾಗ ಅವರಿಗೋಸ್ಕರ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಯೆರೆಮೀಯ ಪ್ರವಾದಿಯನ್ನು ಆ ಕಾಲದಲ್ಲಿ ಕಣ್ಣೀರಿನ ಪ್ರವಾದಿ ಎಂದು ಕರೆಯುತ್ತಾ ಇದ್ರಂತೆ. ಜನರು ಧರ್ಮಶಾಸ್ತ್ರವನ್ನು ಮೀರುತ್ತಿರುವುದಕ್ಕಾಗಿ, ಜನರು ಕಟ್ಟುಪಾಡಿಲ್ಲದೆ ಬದುಕುತ್ತಿರುವುದಕ್ಕಾಗಿ, ದೇವರನ್ನು ಹುಡುಕದಂತೆ ಪಾಪದ ಕೊಳದಲ್ಲಿ ಬಿದ್ದಿರುವವರನ್ನು ನೋಡಿದಾಗ ಯೆರೆಮೀಯ ಕಣ್ಣೀರಿನಿಂದ ಅಯ್ಯಯ್ಯೋ ನೀವು ನರಕಕ್ಕೆ ಹೋಗುತ್ತೀರಿ ಅನ್ನುವಂಥದ್ದನ್ನು ಗ್ರಹಿಸಿ ಪ್ರಲಾಪಿಸುತ್ತಾನೆ. ಈ ದಿನ ಅಂತಹ ಪರಿಸ್ಥಿತಿಗಳನ್ನೇ ಪ್ರಪಂಚದಲ್ಲಿ ನೋಡ್ತಿದ್ದೇವೆ. ರಕ್ಷಿಸಲ್ಪಟ್ಟ ನೀವು ರಕ್ಷಣೆ ಹೊಂದಬೇಕಾದ ನಿಮ್ಮ ಮನೆಯವರಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸುವಂಥದ್ದು, ನಮ್ಮ ತಪ್ಪುಗಳಿಗೋಸ್ಕರ ಮೇಲಿಂದ ಮೇಲೆ ಪಶ್ಚಾತ್ತಾಪ ಪಡುವುದು ನಮಗೆ ಎಷ್ಟೋ ಮೇಲುಕರವಾಗಿದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಕಲಿಯಬೇಕಾದ ಪಾಠಗಳನ್ನು ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುತ್ತಾ ಕಣ್ಣೀರಿನಿಂದ ಪ್ರಾರ್ಥಿಸುವುದಕ್ಕಾಗಿ, ದೇವರ ಕಾರ್ಯಗಳನ್ನು ಕೀಳಾಗಿ ಎಣಿಸದೆ, ಅನಾವಶ್ಯಕವಾದವುಗಳಿಗೋಸ್ಕರ ರೋಧಿಸುತ್ತಾ ಕೂತಿಕೊಳ್ಳದೆ, ಗತಿಸಿ ಹೋದ ಸಂಘಟನೆಗಳ ಕುರಿತಾಗಿ ಸತ್ತವರಿಗೋಸ್ಕರ ಅತ್ತು ದಿಗಿಲು ಪಟ್ಟವರಾಗಿ ಡಿಪ್ರೆಷನ್ಗೆ ಒಳಗಾಗುವವರಾಗಿರದೆ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವವರನ್ನಾಗಿ, ಪಾಪ ಒಪ್ಪಿಕೊಳ್ಳುವುದಕ್ಕಾಗಿ ಸಹಾಯ ಮಾಡಿರಿ. ಯಾಕೆಂದರೆ ನಮ್ಮ ಪಾಪಗಳೇ ನಿಮ್ಮನ್ನು ಶಿಲುಬೆಗೆ ಹಾಕಿದವು ಎಂದು ತಿಳಿದುಕೊಳ್ಳುವಾಗ ಕೃತಜ್ಞತೆಯಿಂದ, ಪಶ್ಚಾತ್ತಾಪದಿಂದ ನಮ್ಮ ದೋಷಗಳನ್ನೆಲ್ಲ ಕಣ್ಣೀರಿನಿಂದ ಒಪ್ಪಿಕೊಂಡು ನಿಮ್ಮಲ್ಲಿ ನಂಬಿಕೆ ಇಡುವಂತೆ ಸಹಾಯ ಮಾಡಿರಿ. ಮತ್ತಷ್ಟು ಮುಖ್ಯವಾಗಿ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪಾದ ಸನ್ನಿಧಿಗೆ ಸೇರಿ ದೈವ ಚಿತ್ತಾನುಸಾರವಾದ ದುಃಖವನ್ನು ಹೊಂದಿ ಶುದ್ಧೀಕರಿಸಲ್ಪಡುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವವರಾಗಿರೋದಾದ್ರೆ ಅದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೂಡ ತಪ್ಪದೆ ಕಳಿಸಿಕೊಡಿರಿ. ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಮತ್ತು ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ಕಳಿಸಿ ಅವುಗಳನ್ನು ಪರಿಶೀಲಿಸಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ತಪ್ಪದೆ ಅದ್ಭುತ ಕಾರ್ಯ ಮಾಡುತ್ತಾರೆ. ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಸ್ಥಿರವಾಗಿ ದೇವರು ಆಶಿಸಿರುವ ಸ್ಥಾನದಲ್ಲಿ ನಾವು ಬೆಳೆದು ಮುಂದೆ ಬರೆಯುವಂತೆ ದೇವರೇ ನಮಗೆ ಸಹಾಯ ಮಾಡಲಿ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ.